ಸ್ವಚ್ಛತೆಯಲ್ಲಿ ದೇವರನ್ನು ಕಂಡ ನಾಯಕ. ಕೇಕ್ ಬದಲು ಹಣ್ಣು ಕತ್ತರಿಸಿ ಅಭಿಮಾನಿಗಳೊಂದಿಗೆ ಶ್ರಮದಾನ ಮಾಡಿದ ರಾಜು ದಾವಣಗೆರೆ. ಗದಗ್. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯಲ್ಲೇ ಭಗವಂತನಿದ್ದಾನೆ ಎಂಬ ನುಡಿಯನ್ನ ಅಕ್ಷರಶಃ ಪಾಲಿಸುವ ಮೂಲಕ ಮುಂಡರಗಿ ತಾಲೂಕಿನ ಕಪ್ಪತ್ಗುಡ್ಡದ ಪವಿತ್ರ ಕ್ಷೇತ್ರದಲ್ಲಿ ಅಪೂರ್ವ ಇತಿಹಾಸ ಸೃಷ್ಟಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಧೀಮಂತ ಯುವ ಮುಖಂಡ ಹಾಗೂ ಜನಪ್ರಿಯ ಸಮಾಜ ಸೇವಕ ಶ್ರೀ ರಾಜು ದಾವಣಗೆರೆ. ಸದಾ ಶೋಷಿತರ, ನೊಂದವರ ಪಾಲಿನ ಆಪತ್ ಬಾಂಧವರಾಗಿರುವ ಈ ಯುವ ಚೇತನ ಈ ಬಾರಿಯ ತಮ್ಮ ಜನ್ಮದಿನದಂದು ಕಪ್ಪತ್ಗುಡ್ಡದ ಶ್ರೀ ಕಣವಿ ದುರ್ಗಾದೇವಿ ದೇವಸ್ಥಾನದ ಆವರಣವನ್ನ ಸ್ವಚ್ಛಗೊಳಿಸುವ ಮೂಲಕ ಭಕ್ತರ ಹೃದಯದಲ್ಲಿ ನಿಜವಾದ ದೇವರನ್ನ ಕಂಡು ಹುಟ್ಟುಹಬ್ಬವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ. ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ದೇವಸ್ಥಾನದ ಸುತ್ತಮುತ್ತಲೂ ಭಕ್ತರು ಎಸೆದಿದ್ದ ಪ್ಲಾಸ್ಟಿಕ್ ಹಾಗೂ ಇನ್ನಿತರ ಘನ ತ್ಯಾಜ್ಯ ವಸ್ತುಗಳಿಂದ ಇಡೀ ವಾತಾವರಣ ಗಲೀಜುಗೊಂಡಿತ್ತು. ಇದನ್ನ ಗಮನಿಸಿದ ರಾಜು ದಾವಣಗೆರೆ ಅವರು ಆಡಂಬರದ ಆಚರಣೆಗಳನ್ನ ಬದಿಗಿಟ್ಟು ನೇರವಾಗಿ ಶ್ರಮದಾನಕ್ಕೆ ಇಳಿದ್ರು. ಈ ಪುಣ್ಯ ಕಾರ್ಯದಲ್ಲಿ ರಾಜು ದಾವಣಗೆರೆ ಅವರ ಅಭಿಮಾನಿ ಬಳಗವು ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಹೆಗಲಿಗೆ ಹೆಗಲು ಕೊಟ್ಟು ಇಡೀ ದೇವಸ್ಥಾನದ ಆವರಣವನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿತು. ಕೇವಲ ಪ್ರಚಾರಕ್ಕಾಗಿ ಸೀಮಿತವಾಗದೆ ನಾಯಕ ಮತ್ತು ಅಭಿಮಾನಿಗಳು ಒಂದಾಗಿ ನಡೆಸಿದ ಈ ಸ್ವಚ್ಛತಾ ಸತ್ಯಾಗ್ರಹವು ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರಲ್ಲೂ ಸಾಮಾಜಿಕ ಜವಾಬ್ದಾರಿಯ ಕಿಡಿಯನ್ನ ಹೊತ್ತಿಸಿದೆ. ಇನ್ನು ಈ ಬಾರಿಯ ಹುಟ್ಟುಹಬ್ಬದ ಮತ್ತೊಂದು ಆಕರ್ಷಕ ಹೈಲೈಟ್ ಎಂದರೆ ಅದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಕೇಕ್ ಕತ್ತರಿಸುವ ಅಬ್ಬರಕ್ಕೆ ಬ್ರೇಕ್ ಹಾಕಿದ್ದು. ಪ್ರಕೃತಿ ನೀಡಿದ ಪೌಷ್ಟಿಕಯುಕ್ತ ಪಪ್ಪಾಯಿ ಹಣ್ಣುಗಳನ್ನ ಕತ್ತರಿಸಿ ತಮ್ಮ ಸ್ನೇಹಿತರಿಗೆ ಹಾಗೂ ಅಭಿಮಾನಿಗಳಿಗೆ ಹಂಚುವ ಮೂಲಕ ಸಾರ್ವಜನಿಕರಲ್ಲಿ ಆರೋಗ್ಯದ ವಿಶಿಷ್ಟ ಜಾಗೃತಿ ಮೂಡಿಸಿದ್ರು. ಇವರ ಈ ನವೀನ ಶೈಲಿ ಇಂದಿನ ಯುವ ಪೀಳಿಗೆಗೆ ಅತ್ಯಂತ ಪ್ರೇರಣಾದಾಯಕವಾಗಿದೆ. ರಾಜು ದಾವಣಗೆರೆ ಅವರಿಗೆ ಇಂತಹ ವಿನೂತನ ಸಮಾಜಮುಖಿ ಕಾರ್ಯಗಳು ಹೊಸದೇನಲ್ಲ. ಕಳೆದ ವರ್ಷ ಅನಾಥಾಶ್ರಮದ ಹಿರಿಯ ಜೀವಗಳಿಗೆ ಪ್ರೀತಿಯ ಅನ್ನದಾಸೋಹ ನಡೆಸಿದ್ರು. ಅದಕ್ಕೂ ಹಿಂದಿನ ವರ್ಷ ಗುಡಿಸಲು ನಿವಾಸಿಗಳು ಹಾಗೂ ಅಲೆಮಾರಿ ಬಾಂಧವರ ಆರೋಗ್ಯ ರಕ್ಷಣೆಗಾಗಿ ಉಚಿತ ಸೊಳ್ಳೆ ಪರದೆಗಳನ್ನ ಹಂಚಿ ಮಾನವೀಯತೆ ಮೆರೆದಿದ್ರು. ಕೇವಲ ಜನ್ಮದಿನ ಮಾತ್ರವಲ್ಲದೆ ವರ್ಷವಿಡೀ ಹಳ್ಳಿಗಳಿಗೆ ಖುದ್ದಾಗಿ ಭೇಟಿ ನೀಡಿ ಆಸರೆ ಇಲ್ಲದ ದಿವ್ಯಾಂಗ ಚೇತನರಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನ ವಿತರಿಸಿ ಬದುಕಿಗೆ ಬೆಳಕಾಗಿದ್ದಾರೆ. ಬಡವರ ಕಣ್ಣೀರೊರೆಸುವ ಕಾಯಕವನ್ನೇ ಧರ್ಮವಾಗಿಸಿಕೊಂಡಿರುವ ಯುವ ನಾಯಕ ರಾಜು ದಾವಣಗೆರೆ ಅವರ ಸಾಮಾಜಿಕ ಕಳಕಳಿ ಸದಾ ಬೆಳಗಲಿ. ಅವರ ಸಮಾಜಮುಖಿ ಕನಸುಗಳಿಗೆ ಇನ್ನಷ್ಟು ಶಕ್ತಿ ಸಿಗಲಿ ಎಂದು ನಾಡಿನ ಜನತೆ ಹಾಗೂ ಅಭಿಮಾನಿ ಬಳಗ ಹೃತ್ಪೂರ್ವಕವಾಗಿ ಹಾರೈಸಿದೆ. ಒಂದು ನಿಮಿಷ ಇವ್ರು ಮುಗಿಲ್ರಿ ಮಾಡಿದ್ದ ಉಣ್ಣಾಕ ಯಾಕೆ ಅವಸರ ಮಾಡೋದು? ಇಲ್ಲಿ ದಾವಣಗೆರೆದು ಮಗಂದು ರಾಜು ಹುಟ್ಟಹಬ್ಬ ಐತ್ರಿ. ರಾಜು ದಾವಣಗೆರೆ ಅವ್ರದ್ದು ಅವ್ರಿಗೆ ಬಂದರ್ಗೆ ಎಲ್ಲರಿಗೂ ಒಗತ್ತೆ ಅಲ್ಲೊಂದು ಒಗಕ್ಕೆ ಮಾಡಕತ್ತೀವ್ರಿ, ಸ್ವಚ್ಛ ಮಾಡಕತ್ತೀವ್ರಿ. ಮತ್ತು ಬಂದರ್ಗೆ ಎಲ್ಲರಿಗೆ ದುರ್ಗಮ್ಮರಿಗೆ ಒಳ್ಳೇದಾಗಲಿ ಅಂತ ಸ್ವಚ್ಛ ಮಾಡಕತ್ತೀವ್ರಿ. ರಾಜು ಅಣ್ಣರಿಗೆ ದಾವಣಗೆರೆ ರಾಜು ಅವ್ರಿಗೆ ಹುಟ್ಟಿದಬ್ಬ ಐತ್ರಿ. ದುರ್ಗಮ್ಮನ ಗುಡಿ ಎಲ್ಲ ಸ್ವಚ್ಛ ಮಾಡಾಕತ್ತೀವ್ರಿ. ಗಣಿ ದುರ್ಗಮ್ಮನ ಆಶೀರ್ವಾದ ಸಿಗ್ಲಿ ಅಂತೇಳಿ ಎಲ್ಲ ಒಗತಿ ಮಾಡಾಕತ್ತೀವ್ರಿ. ಅವ್ರಿಗೆ ತುಂಬಾ ಈಗ ಇಲ್ಲೆಲ್ಲ ಕಸ ಇದೆ, ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ. ಲೈಟ್ ಇಲ್ಲ, ಕಸ ತುಂಬಾ ಬಿದ್ದೈತ್ರಿ. ಹಂಗಾಗಿ ಅದಕ್ಕೆ ಅವ್ರು ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛ ಮಾಡಿ ಆಚರಣೆ ಮಾಡ್ತಾ ಇದ್ದಾರೆ. ಆಚರಣೆ ಮಾಡಾಕತ್ತಾರೆ. ಓಕೆ
ಈಗಾನು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನನಗೆ ಕಣಿಮಠ ದೇವಸ್ಥಾನಕ್ಕೆ ನಾನು ಆಗಮನಿಸಿದ್ದೆ. ಬಟ್ ಇಲ್ಲಿ ಎಲ್ಲ ಸ್ವಚ್ಛತೆ ಮಾಡೋದ್ರಿಂದ ಇಲ್ಲಿ ಕೇಳಿದೆ ಇವರು ಎಲ್ರಿಗೂ ಅಭಿಮಾನಿ ಬಳಗದವರು ಇವರೆಲ್ಲ ಹೇಳಿದರು, ಇಲ್ಲ ನಮ್ಮ ರಾಜು ಡಾವಣಗೆರೆ ಸರ್ ಅದಾರಲ್ಲ ಅವ್ರದ್ದು ಹುಟ್ಟುಹಬ್ಬದ ನಿಮಿತ್ತ ಅವ್ರು ಸ್ವಚ್ಛತೆಯನ್ನು ಮಾಡ್ತಿದ್ದೀವಿ ಅಂತ. ಅವಾಗ ಕೇಳಿ ಭಾಳ ಖುಷಿ ಆಯ್ತು. ಯಾಕಂತಂದರೆ ಇಷ್ಟೆಲ್ಲ ಹೊಲಸಿರೋದನ್ನು ಇವು ಸ್ವಚ್ಛತೆಯನ್ನು ಕಾಪಾಡ್ಕೊತ ಹೋಗ್ತಾ ಇದ್ದಾರಲ್ಲ, ಖುಷಿ ಆಯಿತು. ಯಾಕಂದರೆ ಇದೇ ಥರ ಬೇರೆ ಬೇರೆ ಕಡೆಯೂ ಕೂಡ ಚೆನ್ನಾಗಿ ಸ್ವಚ್ಛತೆಯನ್ನು ಕಾಪಾಡ್ತಾ ಬೇರೆ ಬೇರೆ ಕೆಲಸಗಳಲ್ಲಿ ಕೂಡ ಚೆನ್ನಾಗಿ ಇದು ಮಾಡಲಿ ಅಂತ ಹೇಳಿ ನಾನು ಅವ್ರ ಕಡೆಯಿಂದ ಕೇಳ್ಕೊಳ್ತಾ ನೆಕ್ಸ್ಟ್ ಇವ್ರಿಗೂ ಅಭಿಮಾನಿ ಬಳಗಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ರೀ. ಯಾಕಂದ್ರೆ ಸ್ವಚ್ಛತೆಯನ್ನು ಮಾಡ್ತಿದ್ದಾರಲ್ಲ ಚೆನ್ನಾಗಿ, ಇಲ್ಲೆಲ್ಲ ಜನರು ಕೂಡ ಆಗಮಿಸ್ತಿದ್ದಾರೆ. ಮಂಗಳವಾರ ಶುಕ್ರವಾರ ಜನ ಆಗಮಿಸುತ್ತಿರುವುದರಿಂದ ಸ್ವಚ್ಛತೆಯಿಂದ ಇರೋದು ಚೆನ್ನಾಗಲ್ವಾ. ಹಂಗೆ ಗಲೀಜು ಹೋಗಿ ಎಲ್ಲರೂ ಅವ್ರು ಪುಣ್ಯಾತರು ಬಂದು ಎಲ್ಲ ಸ್ವಚ್ಛ ಮಾಡ್ಯಾರ. ನಾವು ದೇವಸ್ಥಾನ ಬಂದು ಊಟ ಮಾಡಕ್ಕೆ ನಮಗೆ ಒಳ್ಳೆ ಅನುಕೂಲ ಮಾಡ್ಯಾರ. ಅವ್ರಿಗೆ ಒಳ್ಳೇದಾಗಲಿ. ನಾವು ದೇವಸ್ಥಾನ ಮಾಡಕ್ಕೆ ಬಂದಿದ್ದಕ್ಕೆ ನಮಗೆ ಚಲೋದು, ಅವ್ರಿಗೆ ಒಳ್ಳೇದು. ಈಗ ಮುಂಚೆ ಇಲ್ಲಿ ಬಂದಿದ್ರಿ ನೀವು? ನಮ್ಮದು ಕಾಲುವೆ ಕಲ್ಲಾಪುರ ಆಡೋರು. ವರ್ಷ ದೇವಸ್ಥಾನಕ್ಕೆ ಬಂದು ನಾವು ವರ್ಷನೂ ಇಲ್ಲಿ ಪೂಜೆ ಮಾಡಿಕೊಂಡು ಏನೋ ನಮ್ಮ ಕೈಲಿದ್ದಷ್ಟು ನಾವು ಸಹಾಯ ಮಾಡ್ಕೊಂಡು ಹೋಗ್ತಿದ್ದೇವೆ ರೀ. ನೋಡಲಿಕ್ಕೆ ಜಾಗ ಸರಿ ಇದ್ದಿದ್ದಿಲ್ಲ, ಇಲ್ಲೆಲ್ಲ ತುಂಬ ಗಲೀಜಾಗಿತ್ತು. ಆ ಗಲೀಜಿನಿಂದ ಈ ದಾವಣಗೆರೆ ರಾಜಣ್ಣರವ್ರ ಸಂಬಂಧಿ ಅವರು ಸ್ನೇಹಿತರು ಕುಂತ್ಕೊಂಡು ಎಲ್ಲರೂ ಕುಂತ್ಕೊಂಡು ಅವ್ರು ಹುಟ್ಟಿದ ಹಬ್ಬದಿಂದ ಪ್ರತಿಯೊಂದವರು ಇಲ್ಲೆಲ್ಲ ಸರ್ಕಾರಿ ಮಾಡಿದ್ದಾರೆ. ಸ್ವಚ್ಛತೆ ಮಾಡಿ ಭಯಂಕರ ಕಸ ಕಡ್ಡಿ ಭಯಂಕರ ಎಲ್ಲ ಇತ್ತು ಇಲ್ಲಿ. ಅವರೆಲ್ಲ ಸ್ವಚ್ಛತೆ ಮಾಡಿ ಬಂದಿದ್ದ ಜನರಿಗೆಲ್ಲ ಭಾಳ ಅನುಕೂಲ ಮಾಡಂಗೆ ಅವರು ರೀತಿಯಿಂದ ಚೆನ್ನಾಗಿ ಮಾಡಿದರು. ಅದು ನಮಗೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಆಯಿತು. ದೇವಸ್ಥಾನಕ್ಕೂ ಸ್ವಲ್ಪ ಶಾಂತಿ ಆಗಿ ಸ್ವಲ್ಪ ಅವ್ರು ಬಂದಿದ್ದೆಲ್ಲ ಅವ್ರು ಬಂದು ಮಾಡಿದ್ದಕ್ಕೆಲ್ಲ ನಮಗೆಲ್ಲ ಭಾಳ ಚಲೋ ಆಯ್ತು ರೀ. ದೇವರು ಇಲ್ಲ, ದೇವ್ರ ಮುಂದೆ ಎಲ್ಲ ಭಯಂಕರ ಗಲೀಜೆಲ್ಲ ಮಾಡಿಟ್ಟಿದ್ರು. ಅಂಥದ್ದು ಕುಂತ್ಕೊಂಡು ಎಲ್ಲ ಅವ್ರು ಪಾಪ ನಿಂತ್ಕೊಂಡೆಲ್ಲ ಅವರ ಸ್ನೇಹಿತರಿಗೆ ಎಲ್ಲ ಕರ್ಕೊಂಡ್ಬಂದು ಅವರು ಹುಟ್ಟಿದ ಹಬ್ಬಲಿಂದ ಅವರೆಲ್ಲ ಇದು ಮಾಡಿ ಸರ್ಕಾರದಿಂದ. ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿ ಮಂಗಳವಾರ ಶುಕ್ರವಾರ ಪೂಜೆ ಮಾಡೋದ್ರಿಂದ ಭಾಳ ಗಲೀಜಾಗ್ತಿತ್ತು, ಭಾಳ ಗಲೀಜಿತ್ತು. ಇದನ್ನು ನಮ್ಮ ಕಾಂಗ್ರೆಸ್ ಯುವ ಮುಖಂಡರಾದಂಥ ರಾಜು ಡಾವಣಗೆರೆಯವರು ಈ ಎಲ್ಲ ಗಲೀಜನ್ನು ನೋಡಿ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮ ಅಂದರೆ ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇದನ್ನು ಸ್ವಚ್ಛ ಮಾಡಿಸ್ಬೇಕು ಅಂಥೇಳಿ ಇದು ಮಾಡಿದರು. ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ರಾಜು ಡಾವಣಗೆರೆಯವರು. ಇದು ಭಕ್ತಾದಿಗಳಿಗೆ ಭಾಳ ತೊಂದರೆ ಆಗ್ತಿತ್ತು. ಯಾಕಂದರೆ ಪ್ಲಾಸ್ಟಿಕ್ಕು ಇವೆಲ್ಲ ಗಲೀಜು, ಅದರಲ್ಲೇ ಅಲ್ಲೇ ಕುಂತು ಊಟ ಮಾಡೋದು ಗಲೀಜಿನಲ್ಲಿ. ಈ ಎಲ್ಲ ವಿಚಾರ ಬಂದು ನೋಡಿದರೆ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ರಾಜು ಡಾವಣಗೆರೆಯವರು ಹುಟ್ಟುಹಬ್ಬ ಇರೋದ್ರಿಂದ ಕಣಿವೆ ದುರ್ಗಮ್ಮನ ಹತ್ರ ಎಲ್ಲ ಸ್ವಚ್ಛ ಮಾಡಿಸ್ತಾ ಇದ್ದಾರೆ. ಅವರ ಅಭಿಮಾನಿ ಬಳಗದಿಂದ ಭಾಳ ಸಂತೋಷ ಆಯ್ತು. ಇಷ್ಟು ಕ್ಲೀನ್ ಮಾಡೋದ್ರಿಂದ ಅವ್ರ ಹುಟ್ಟುಹಬ್ಬಕ್ಕೆ ಒಂದು ಅರ್ಥಪೂರ್ಣ ಬರ್ತೈತಿ ಅಂತೇಳಿ ನಾ ಎಲ್ಲರಲ್ಲಿ ಸರ್, ಇವಾಗ ಹುಟ್ಟುಹಬ್ಬ ಅಂದರೆ ಕೆಲವೊಂದಿಷ್ಟು ಜನ ಮೋಜಿ ಮಸ್ತಿ ಅಂತ ಮಾಡ್ತಾರೆ, ಅಲ್ಲಿ ಟೂರು ಇಲ್ಲಿ ಟೂರು ಅಂತ ಹೋಗ್ತಾರೆ. ಬಟ್ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ರಾಜು ಡಾವಣಗೆರೆಯವರು ಸಮಾಜ ಸೇವೆ ಮೂಲಕ ಅವ್ರ ಅಭಿಮಾನಿಗಳು ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ. ಇದು ಹೇಗೆ ಅನಿಸುತ್ತೆ ನಿಮಗೆ? ಮೋಜು ಮಸ್ತಿ ಮಾಡೋದೆಲ್ಲ ದುಡ್ಡಿದ್ದರ ಕಾಲ್ರಿ. ಇವತ್ತು ಸ್ವಚ್ಛ ಮಾಡಬೇಕು, ಇದು ಮಾಡ್ಬೇಕು ಅನ್ನೋರು ಈಗ ಸಮಾಜದ ಕಳಕಳಿ ಇದ್ದವ್ರಿಗೆ ಅದ್ರದ್ದು ಇದಾಗತ್ತೆ ರೀ. ಇದು ಅರ್ಥಪೂರ್ಣ ರೀ. ಸ್ವಚ್ಛ ಮಾಡೋದು, ಅದು ಮಾಡೋದು, ಮೋಜು ಮಸ್ತಿ ಎಲ್ಲರೂ ಮಾಡ್ತಾರೆ. ಆದರೆ ಇದು ಇದೊಂದು ಮಾದರಿ ಕಾರ್ಯಕ್ರಮ. ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾರೆ. ಅವ್ರ ಹುಟ್ಟುಹಬ್ಬದಿಂದ ಇಲ್ಲಿ ಕಣಿವೆ ದುರ್ಗಮ್ಮ ಗುಡಿ ಭಾಳ ಗಲೀಜಿತ್ತು, ಭಾಳ ಒಳ್ಳೆ ಕೆಲಸ ಮಾಡ್ಯಾರ. ಇಷ್ಟು ಹೊಲಸು ತೊಗೊಂಬಂದು ಇಲ್ಲಿ ಊರು ಹೊರಗೆ ಹಾಕಿ ಎಲ್ಲ ಸುಟ್ಟು ಕ್ಲೀನ್ ಮಾಡ್ಯಾರ. ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಆಯುರ್ವೇದಕ್ಕೆ ಅಧಿಕಾರ ಎಲ್ಲ ಕೊಡಲಿ ಅಂತೇಳಿ ಕಣಿವೆ ದುರ್ಗಮ್ಮ ದೇವಸ್ಥಾನ ಬೇಡಿಕೆ ಇತ್ತು ಅಂತೇಳಿ ನಾ ಆಶೀರ್ವಾದ ಮಾಡ್ತೀನಿ. ಯಾಕೆ ದಾವಣಗೆರೆ ಅಭಿಮಾನಿ ಬಳಗದ ವತಿಯಿಂದ ಶ್ರೀ ಕಣಿವೆ ದುರ್ಗಮ್ಮ ದೇವಿಯ ದೇವಸ್ಥಾನದಲ್ಲಿ ದೇವಸ್ಥಾನದ ಮುಂದುಗಡೆ ಇರುವ ಆವರಣದಲ್ಲಿ ರಾಜು ಡಾವಣಗೆರೆ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವರ ಅಭಿಮಾನಿ ಬಳಗದವರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ರಾಜಣ್ಣ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರತಿ ವರ್ಷ ಅಂಧ ಮಕ್ಕಳಿಗೆ, ಅಂಗವಿಕಲರಿಗೆ ಹಾಗೂ ವೃದ್ಧ ಮಾಧ್ಯಮದರಿಗೆ ಎಲ್ಲರಿಗೂ ಸನ್ಮಾನಿಸಿ ಗೌರವಿಸುತ್ತಾ ಬಂದಿದ್ದಾರೆ. ಆದರೆ ಈ ಬಾರಿ ಈ ವರ್ಷ ಆ ರೀತಿ ಮಾಡಲಾರ್ದೇ ಈ ದೇವಸ್ಥಾನದ ಮುಂದುಗಡೆ ಶುಕ್ರವಾರ ಮಂಗಳವಾರ ದಿವಸ
ಜನ ಬೇರೆ ಬೇರೆ ಭಾಗದಿಂದ ಬಂದು ದೇವಸ್ಥಾನದ ಆವರಣದಲ್ಲಿ ದೇವಿಯ ಆಶೀರ್ವಾದ ಪಡೆದುಕೊಂಡು ಹೋಗ್ತಾರೆ ಅಂತ ಅನ್ನೋದು ಕಾರಣಕ್ಕೋಸ್ಕರ ಆ ಆವರಣವನ್ನು ಸ್ವಚ್ಛ ಮಾಡುವ ಮುಖಾಂತರ ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಿದ್ದಾರೆ. ಎಲ್ಲ ಜನಸಾಮಾನ್ಯರು ಆಗಲಿ ದೊಡ್ಡ ದೊಡ್ಡ ನಾಯಕರೇ ಆಗಲಿ ಹುಟ್ಟುಹಬ್ಬವನ್ನು ಮೋಜು ಮಸ್ತಿ ಮಾಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ. ಆದರೆ ನಮ್ಮ ಅಣ್ಣನವರು ಆ ರೀತಿ ಮಾಡ್ತಾ ಇಲ್ಲ. ಎಲ್ಲ ಜನರ ಜೊತೆ, ಎಲ್ಲ ಬಡವರ ಜೊತೆ ಇರಬೇಕು, ಬಡವರ ಜೊತೆ ಬರೀಬೇಕು ಅನ್ನೋದಕ್ಕೋಸ್ಕರ ಅವ್ರ ಜೊತೆನೇ ಇದ್ದುಕೊಂಡು ಅವ್ರ ಜೊತೆನೇ ಎಲ್ಲರೂ ಕೇಕ್ ಕತ್ತರಿಸುವ ಮುಖಾಂತರ ಮಾಡ್ತಾರೆ. ಆದರೆ ನಮ್ಮ ಅಣ್ಣನವರು ಹಣ್ಣು ಕತ್ತರಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ. ದೇವರಿಗೆ ಅವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ನೂರು ಕಾಲ ಸುಖವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮೊದಲೊಮ್ಮೆ ಎಲ್ಲ ಅಭಿಮಾನಿ ಬಳಗದ ವತಿಯಿಂದ, ರಾಜು ದಾವಣಗೆರೆ ಅಭಿಮಾನ ಬಳಗದ ವತಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದುರ್ಗಮ್ಮ ದೇವಸ್ಥಾನದ ಹತ್ತಿರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಅವರು ಕೂಡ ಯುವಕರ ಕಣ್ಮಣಿ ಹಾಗೂ ಬಡವರ ಬಂಧು, ಸಮಾಜ ಸೇವಕರನ್ನು ಮಾಡುತ್ತಾ ಸುತ್ತಲಿ ಪ್ರಸಾದ ಮಾಡಿಕೊಂಡು ತಮ್ಮ ಬ್ಯಾಟೆ ಮಾಡಿಕೊಂಡು ಹಂಗೆ ಎಲ್ಲಿ ಬೇಕೆಲ್ಲ ಕಸ ಬಿಟ್ಟು ಶ್ರಮ ಬಿಟ್ಟು ಹಂಗೆ ಹೋಗಿಬಿಡ್ತಿದ್ರು. ಇವತ್ತು ನಮ್ಮ ರಾಜು ಹುಟ್ಟುಹಬ್ಬದ ಸಲುವಾಗಿ ಅವರ ಶಿಶೋತ್ತಮರು ಅಂದ್ರೆ ಅವರ ಅಭಿಮಾನಿ ಬಳಗ ಇವತ್ತು ಬಂದನ್ನೆಲ್ಲ ಸ್ವಚ್ಛ ಕ್ಲೀನ್ ಮಾಡಿ ಬೇರೆ ಕಡೆ ತೊಗೊಂಡೋಗಿ ಶಿಫ್ಟ್ ಮಾಡಿ ಸುಡ್ತೀವಿ ಅಂತ ಹೇಳ್ಯಾರ. ಈ ರೀತಿ ಮಾಡ್ಕೊಂತ ಹೋದ್ರೆ ಒಳ್ಳೆಯದು. ಇಲ್ಲ ಅಂತ ನಮ್ಮ ಪರಿಸ್ಥಿತಿ ಏನಾಗುತ್ತಿಲ್ಲ ಅಂತಂದ್ರೆ ದೇವಸ್ಥಾನ ಕಮಿಟಿಯವರು ಆ ಚರ್ಮ ಇಲ್ಲೇ ಬಿಟ್ಟು ಹೋಗೋದ್ರಿಂದ ಇಲ್ಲಿ ಕುಂದ್ರಕ್ಕೂ ಆಗಂಗಿಲ್ಲ, ನಿಂದ್ರಕ್ಕೂ ಆಗಂಗಿಲ್ಲ. ಯಾರಿಗೂ ಮುಂದೆ ಬ್ಯಾಟೆ ಮಾಡಕ್ಕೆ ಅವರಿಗೆ ಜಾಗ ಇಲ್ದಂಗೆ ಆಗುತ್ತೆ. ಆದರೂ ಕೇಳೋದಿಲ್ಲ. ಇವತ್ತು ನನ್ನ ಹುಟ್ಟುಹಬ್ಬದ ನಿಮಿತ್ತ ನನ್ನ ಕರೆಗೆ ಹೋಗ್ಬಿಟ್ಟು ನನ್ನ ತಾಯಂದಿರಾಗಲಿ, ಅಕ್ಕಂದಿರಾಗಲಿ, ನನ್ನ ಅಣ್ಣಂದಿರು, ನನ್ನ ಎಲ್ಲ ಸಹಬಳಗ ಬಂದು ನಾನು ಹೇಳಿದ ಒಂದು ಮಾತಿಗೆ ಅವರೆಲ್ಲ ಕಿವಿಗೊಟ್ಟು ತಾವು ಸ್ವತಃ ತಮ್ಮ ಅಭಿಮಾನವನ್ನು ಇವತ್ತು ನನ್ನ ಮೇಲಿಟ್ಟಂಥ ಅಭಿಮಾನವನ್ನು ತೋರಿಸಿದ್ದಾರೆ. ಅವೆಲ್ಲರಿಗೂ ನಾನು ಕೃತಜ್ಞರಾಗಿದ್ದೇನೆ. ಮತ್ತು ಇವತ್ತು ಈ ಒಂದು ನನ್ನ ಹುಟ್ಟುಹಬ್ಬವನ್ನು ಕಣಿವೆದುರ್ಗಾದೇವಿ ದೇವಸ್ಥಾನದ ಮುಂದುಗಡೆ ಇರ್ತಕ್ಕಂಥ ಸುಮಾರು ವರ್ಷಗಳಿಂದ ಇಲ್ಲಿ ಭಕ್ತಾದಿಗಳು ಬರೋದ್ರಿಂದ ಇಲ್ಲಿ ಕಪ್ಪತ್ತಗುಡ್ಡ ಈ ಸೆರಗಿದು ಕಪ್ಪತ್ತಗುಡ್ಡದ ಸೆರಗು, ಇಲ್ಲಿ ವನ್ಯಜೀವಿಗಳು ಕೂಡ ತುಂಬ ಇದ್ದಾವೆ. ಹಾಗಾಗಿ ಈ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ನಾನು ಪದೇ ಪದೇ ಮುಂಡ್ರಿಗೆ ಹೋಗುವಾಗ ಇಲ್ಲಿ ನೋಡ್ತಾ ಇರ್ತೀನಲ್ಲ. ಹಾಗಾಗಿ ಈ ಸಹ ಹುಟ್ಟುಹಬ್ಬವನ್ನು ಇಲ್ಲಿ ನಾನು ಆಚರಣೆ ಮಾಡ್ಕೋಬೇಕಂತೇಳಿ ನನ್ನ ತಲೆಯಲ್ಲಿ ಬಂದಾಗ ನಾನು ಈ ಹುಟ್ಟುಹಬ್ಬವನ್ನು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡ್ಕೊಂಡು ಇದು ಮಾಡಿರೋದು ನನಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ. ಮತ್ತು ಕೂಡ ಅಲ್ಲಿ ಇಲ್ಲಿ ಮೋಜು ಮಸ್ತಿ ಮಾಡಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕಿಂತ ಇಂಥ ಒಂದು ಕಾರ್ಯಗಳಲ್ಲಿ ತೊಡಗುವ ಮುಖಾಂತರ ನನಗೆ ಈ ಹುಟ್ಟುಹಬ್ಬವನ್ನು ಮಾಡ್ತಾ ಇರೋದು ಭಾಳ ಖುಷಿಯಾಗಿದೆ. ಇನ್ನೊಂದು ವಿಚಾರ, ನಾನು ಈ ನಮ್ಮ ತಹಶೀಲ್ದಾರ್ ಸಾಹೇಬರಿಗೆ ಮತ್ತು ಈ ಕಡೆ ನಮ್ಮ ಜಿಲ್ಲಾ DC ಸಾಹೇಬರಿಗೆ ನನ್ನ ಒಂದು ಮನವಿ ಏನಂತಂದರೆ, ಇಲ್ಲಿ ಸುಮಾರು ಭಕ್ತರು ಬಂದು ತಮ್ಮ ಹರಕೆಗಳನ್ನು ಹೊತ್ತು ಬಂದು ಇಲ್ಲಿ ದೇವಿಯ ಒಂದು ದರ್ಶನ ಪಡಿತಾರೆ. ಇಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಆಗಲಿ, ಸರಿಯಾಗಿ ಕರೆಂಟಿನ ವ್ಯವಸ್ಥೆ ಆಗಲಿ, ವ್ಯವಸ್ಥೆ ಇಲ್ಲ. ಹಾಗಾಗಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಭಾಳ ತೊಂದರೆಯಿಂದ ಈ ಕಡೆ ನಮ್ಮ ತಹಶೀಲ್ದಾರ್ ಸಾಹೇಬರು ಗಮನ ಕೊಟ್ಟು ಒಂದು 4 ಲೈಟ್ಗಳನ್ನು, ಒಂದು ಬೀಟ್ಗಳನ್ನು ಅದನ್ನು ಅಳವಡಿಕೆ ಮಾಡಬೇಕು. ಇಲ್ಲಿ ನೀರಿನ ವ್ಯವಸ್ಥೆ, ಆಮೇಲೆ ಒಂದು ಸ್ವಲ್ಪ ರೂಮಿನ ವ್ಯವಸ್ಥೆ ಕೂಡ ಮಾಡಿದೆ, ಭಾಳ ಒಳ್ಳೆಯದು. ಸ್ವಲ್ಪ ತಹಶೀಲ್ದಾರ್ ಸಾಹೇಬರು ಸ್ವಲ್ಪ ಈ ಕಡೆ ಗಮನ ಕೊಟ್ಟು ನೋಡಬೇಕಾಗಿ ಅವರಲ್ಲಿ ನನ್ನ ಕಳಕಳಿಯ ಒಂದು ವಿನಂತಿ. ಆಮೇಲೆ ಬಂದಂಥ ಎಲ್ಲ ನನ್ನ ಹಿತೈಷಿಗಳಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಹುಟ್ಟುಹಬ್ಬವನ್ನು ಈ ಥರ ಆಚರಣೆ ಮಾಡಿರೋದು ತುಂಬ ಖುಷಿಯಾಗಿದೆ. ತಾವು ಕೂಡ ಮಾಧ್ಯಮದವರು ಬಂದು ಈ ಒಂದು ಸುದ್ದಿಯನ್ನು ತಾವು ಪ್ರಚಾರ ಮಾಡಲಿಕ್ಕೆ ಮನೆದಿರಿ. ತಮಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಹುಟ್ಟುಹಬ್ಬವನ್ನು ಈ ಥರ ಆಚರಣೆ ಮಾಡೋದಿರೋ ಖುಷಿ ಆಗ್ತಾಯಿದೆ.